ನೈಸರ್ಗಿಕವಾಗಿ ಯಾವುದ್ರಲ್ಲಿ ಅವನು ಹೆಚ್ಚು ಆಸಕ್ತಿ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ನಾವು ಅದಕ್ಕೆ ಪೋಷಣೆ ಕೊಡ್ತಾ ಹೋದಾಗ ನಾವು ಅವನನ್ನು ಸರಿಯಾದ ಮಾರ್ಗದಲ್ಲಿ ಬೆಳೆಸೋಕ್ಕೆ ಸಾಧ್ಯ ಆಗುತ್ತೆ, ಅವನಿಗೆ ಒಳ್ಳೆ ಭವಿಷ್ಯ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಎರಡನೇ ಮುಖ್ಯ ವಿಷಯ ಏನಪ್ಪ ಅಂದರೆ, ನಾವು ಬಹಳಷ್ಟು ಜನ ಇಲ್ಲಿರ್ತಕ್ಕಂಥ ಪೇರೆಂಟ್ಸು ನಾವೇನು ಮಾಡ್ತೀವಿ ಅಂದರೆ, ನಾವು ಒಳ್ಳೆ ಶಾಲೆಗೆ ಹಾಕ್ತೀವಿ ನಮ್ಮ ಮಕ್ಕಳನ್ನ, ಅವ್ರಿಗೆ ಬೇಕಾದಂಥ ಎಲ್ಲ ಫೆಸಿಲಿಟೀಸನ್ನು ಕೊಡ್ತೀವಿ. ಆದರೆ ಒಂದು ಬಹಳ ಮುಖ್ಯವಾಗಿ ಏನು ತಪ್ಪು ಮಾಡ್ತೀವಿ ಅಂದರೆ, ನಾವು ಅವ್ರಿಗೆ ಟೈಮ್ ಕೊಡೋಲ್ಲ. ಒಳ್ಳೆ ಸ್ಕೂಲಿಗೆ ಹಾಕಿದ್ದೀನಿ, ಒಳ್ಳೆ ಟ್ಯೂಷನ್ಗೆ ಕಳಿಸ್ತೀನಿ, ಒಳ್ಳೆ ಆಹಾರ ಕೊಡ್ತೀನಿ, ಎಲ್ಲ ರೀತಿಯ ಫೆಸಿಲಿಟೀಸ್ ಕೊಡ್ತೀನಿ, ಆದರೆ ಅವನ ಜೊತೆ ಪುರ್ಸೋದಿಲ್ಲ. ನನ್ನ ಮೊಬೈಲಲ್ಲಿ 1 ಗಂಟೆ ಬೇರೆ ಯಾವುದೋ ರೀಲ್ಸ್ ನೋಡ್ಕೊಳ್ಳೋಕೆ ಟೈಮ್ ಇರುತ್ತೆ, ಆದರೆ ನನ್ನ ಮಗನ ಜೊತೆ ಅಥವಾ ನನ್ನ ಮಗಳ ಜೊತೆ ಅರ್ಧ ಗಂಟೆ ಅವ್ನಿಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನಾವು ಟೈಮ್ ಮಾಡ್ಕೊಳ್ತಾ ಇದ್ದೀವಿ. ಇದು ಬಹಳ ಮುಖ್ಯವಾದಂಥ ಅಂಶ. ಯಾಕೆ ಅಂದರೆ ನಾವೆಲ್ಲರೂ ಜ್ಞಾಪಕ ಇಟ್ಕೊಂಡಿರ್ಬೇಕು, ನಾವೆಲ್ಲರೂ ಕೂಡ ಒಂದು ಮುಖ್ಯವಾದ ಅಂಶ ನಾವು ಅರ್ಥ ಮಾಡ್ಕೋಬೇಕು. ಏನು ಅಂದರೆ, ಆ ಒಂದು ಏಜ್, ಆ 3 ವರ್ಷದಿಂದ ಆ 6 ವರ್ಷದೊಳಗಿರೋಂಥ ಟೈಮ್ ಇದೆಯಲ್ಲ, ಬಹಳ ಪ್ರಮುಖವಾದಂಥ, ಬಹಳ ಅದ್ಭುತವಾದಂಥ ಟೈಮ್. ಆ ಟೈಮಲ್ಲಿ ನೀವು ಅವ್ರ ಜೊತೆ ಬೆರೀಲೇ ಇರಲಿಲ್ಲ ಅಂದರೆ ನೀವು ಅವ್ರನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಅವರು ನಿಮ್ಮನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ಆದಷ್ಟು ಹೆಚ್ಚು ನಾವು ನಮ್ಮ ಮಕ್ಕಳಿಗೆ ಟೈಮ್ ಕೊಡೋಕ್ಕೆ ನಾವು ಪ್ರಯತ್ನ ಪಡಬೇಕು. ಬಹಳ ಮುಖ್ಯವಾದ ಅಂಶ. ಯಾಕೆಂದರೆ ಆ ಒಂದು ಏಜ್ ದಾಟಿದ ಮೇಲೆ ಅವ್ರ ಕೈಗೆ ಸಿಗೋದಿಲ್ಲ, ಅವ್ರದ್ದೇ ಆದಂಥ ಪ್ರಪಂಚದಲ್ಲಿ ಇದ್ಬಿಡ್ತಾರೆ. ಆದ್ದರಿಂದ ಎಷ್ಟು ಸಾಧ್ಯ ಆಗುತ್ತೋ ನಾವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಾಗಿದೆ. ಮೂರನೇ ವಿಷಯ ಏನು ಅಂದರೆ, ನಾವು ಕೂಡ ಪ್ರಪಂಚದಲ್ಲಿ ಏನು ಹೋಗುಗಳು ಆಗ್ತಾ ಇದೆ, ನಾವು ಟೀಚರ್ ಜೊತೆ ಇಂಟ್ರಾಕ್ಟ್ ಮಾಡಿ ಹೊರಗಿನ ಪ್ರಪಂಚ ಏನು ನಡೀತಾ ಇದೆ, ಆ ದಿಸೆಯಲ್ಲಿ ನಾವು ಹೇಗೆ ನಮ್ಮ ಮಕ್ಕಳನ್ನ ಇಂಪ್ರೂವ್ ಮಾಡಬೇಕು ಅಂತ ತಿಳ್ಕೊಂಡು ನಾವು ಕೂಡ ಕಲಿತೇಬೇಕು. ಮಕ್ಕಳು ಮಾತ್ರ ಕಲಿಯೋದಲ್ಲ, ನಾವು ಕೂಡ ಆ ಮಕ್ಕಳಿಗೆ ಪೂರಕವಾಗಿ ಕಲಿತಾ ನಾವು ಅವರಿಗೆ ಪೋಷಕರಾಗಿ ಬೆಳಿಬೇಕಾಗ್ತದೆ. ಅದು ಬಹಳ ಮುಖ್ಯವಾಗಿ ಇರುವಂಥ ಅಂಶ. ಮತ್ತು ಇನ್ನೊಂದು, ಮುಂದಿನ ಪ್ರಪಂಚ ಹೇಗಿರುತ್ತೆ ಅಂತ ನಾನು ಆಲ್ರೆಡಿ ಸ್ಥೂಲವಾಗಿ ಹೇಳಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಬ್ಲಾಕ್ ಚೈನ್ ಟೆಕ್ನಾಲಜಿ, ತುಂಬ ತುಂಬ ಅದ್ಭುತವಾದಂಥ ಟೆಕ್ನಾಲಜಿ ಬರ್ತಾ ಇದೆ. ಆ ಟೆಕ್ನಾಲಜಿಗೆಲ್ಲ ನಾವು ನಮ್ಮ ಮಕ್ಕಳನ್ನು ಪ್ರಿಪೇರ್ ಮಾಡಬೇಕು ಅಂತಂದರೆ, ನಮ್ಮ ಮಕ್ಕಳನ್ನು ನಾವು ಭಾಳ ಅದ್ಭುತವಾಗಿ, ಭಾಳ ಸ್ಥೂಲವಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಸಹಜವಾಗಿ ಏನಾಗ್ಬಿಡುತ್ತೆ, ಎಲ್ಲ ಮಕ್ಕಳನ್ನು ಸೇರಿಸಿ ಒಂದು ಕ್ಲಾಸಲ್ಲಿ ಹಾಕ್ಬಿಡ್ತೀವಿ. ಆ ಕ್ಲಾಸ್ಗೆ ಒಂದು ಸ್ಟ್ಯಾಂಡರ್ಡ್ ಸಿಲೆಬಸ್ ಇರುತ್ತೆ. ಆ ಸಿಲೆಬಸ್ ಪ್ರಕಾರ ಎಲ್ಲರೂ 90% ತಗೋಬೇಕು, ಎಲ್ಲರೂ ಫಸ್ಟ್ ಗ್ರೇಡರ್ ಆಗಬೇಕು, ಎಲ್ಲರೂ ಸಹ ಫಸ್ಟ್ ಬೆಂಚರ್ ಆಗಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಅದು ಭಾಳ ತಪ್ಪು ಅಂತ ನನ್ನ ಅಭಿಪ್ರಾಯ, ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕೆ ಅಂದರೆ ಎಲ್ಲರೂ ಕೂಡ ಈಕ್ವಲ್ ಇರಲ್ಲ, ಯಾರು ಕೂಡ ಮೇಲೂ ಅಲ್ಲ, ಯಾರು ಕೀಳು ಸಹ ಅಲ್ಲ. ಹೇಗೆ ಅಂದರೆ, ನಮ್ಮ ಮಕ್ಕಳು ಪ್ರತಿಯೊಂದು, ನಾವು ಒಂದು ಮಗುನ, ನಮ್ಮ ಮಕ್ಕಳನ್ನು ಒಂದೊಂದು ಹಣ್ಣಿ ಕಂಪೇರ್ ಮಾಡ್ಬೋದು. ಒಂದು ಆ್ಯಪಲ್, ಒಂದು ಗ್ರೇಪ್ಸು, ಒಂದು ಆರೆಂಜು, ಇದು ಯಾವು ಕೂಡ ಅದರದ್ದೇ ಆದಂಥ ವಿಶೇಷವಾದಂಥ ಗುಣಗಳಿವೆ. ಅವು ಯಾವುದು ಕೂಡ ಹೆಚ್ಚು ಅಲ್ಲ, ಯಾವುದು ಕೂಡ ಕಡಿಮೆ ಕೂಡ ಅಲ್ಲ. ನಮ್ಮ ಮಕ್ಕಳಿಗೆ ಅದರದ್ದೇ ಆದಂಥ, ಹಾಗೆ ಪ್ರತಿಯೊಂದು ಮಗು ತನ್ನದೇ ಆದಂಥ ಸೂಕ್ತವಾದ ಪ್ರತಿಭೆ ಅದರಲ್ಲಿ ಇರುತ್ತೆ. ನಾವು ಆ ಪ್ರತಿಭೆನ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಹೇಗೆ ನಾವು ಅದನ್ನು ನಮ್ಮ ಪೊಟೆನ್ಷಿಯಲನ್ನು, ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸ್ಕೊಂಡು ಅವ್ರಿಗೆ ನಾವು ಪೋಷಕರಾಗಿ ಅವರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು, ಅವರಿಗೆ ಬೇಕಾದಂಥ ಸವಲತ್ತುಗಳನ್ನು ಕೊಡ್ತಾ ಬಂದಾಗ ನಾವು ಅವರನ್ನು ಭವಿಷ್ಯವನ್ನು ಸುಂದರವಾಗಿ ರೂಪಿಸೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ನಾನು ಎಲ್ಲ ಕೊಡ್ತಾ ಇದ್ದೀನಿ, ನನಗೆ ಕಮ್ಮಿ ಮಾಡ್ತಾ ಇದ್ದೀನಿ ಅಂದರೆ ನಾವು ಮಾಡ್ತಕ್ಕಂಥ ತಪ್ಪು ಏನಂದರೆ, ನಾವು ಒತ್ತಡ ಇರ್ತಕ್ಕಂಥದ್ದು, ಅದನ್ನು ನಾವು ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಸಹಜವಾಗಿ ನೋಡಿ, ಸೈಕಾಲಜಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಪೇರೆಂಟಿಂಗ್ ಬಹಳ ಮುಖ್ಯ ಆಗಿರುತ್ತೆ. ನಾವೇನು ಸೈಕಾಲಜಿಸ್ಟ್ ಆಗಬೇಕಾಗಿಲ್ಲ, ನಮ್ಮ ಮಕ್ಕಳನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಜಸ್ಟ್ ಪ್ರತಿ ದಿವಸ 1 ಗಂಟೆ ನಿಮ್ಮ ಮಗು ಜೊತೆ ಸ್ಪೆಂಡ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಮಗು ಯಾವುದು ಏನು ಅಂತ. ಯಾಕಂದರೆ ಕೆಲವು ಸಾರಿ ಈಗ ಇತ್ತೀಚೆಗೆ ಮಕ್ಕಳಿಗೆ ಮೊಬೈಲ್ ಅಡಿಕ್ಷನ್ ಜಾಸ್ತಿ ಆಗ್ತಾ ಇದೆ, ಮತ್ತು ಹೊರಗಿನ ಪ್ರಪಂಚದಲ್ಲಿ TV ಅಡಿಕ್ಷನ್ ಜಾಸ್ತಿ ಆಗ್ತಾ ಇದೆ. ನಾವು ಮಕ್ಕಳನ್ನ ಹೊರಗಡೆ ಮಣ್ಣಿನ ಜೊತೆ ಆಟ ಆಡೋಕ್ಕೆ ಬಿಡ್ತಾ ಇಲ್ಲ. ಬಹಳ ಮುಖ್ಯವಾದ ವಿಷಯ, ಪ್ರಕೃತಿ ಜೊತೆ ನಾವು ಅದನ್ನು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಪಕ್ಷಿಗಳೆಲ್ಲ ಏನಂತ ಅರ್ಥ ಇಲ್ಲ, ಅವಕ್ಕೆ ಗಿಡಗಳಲ್ಲಿ ಎಷ್ಟೆಷ್ಟು ವಿಧಗಳಿದೆ, ಫ್ಲವರ್ಸಲ್ಲಿ ಎಷ್ಟೆಷ್ಟು ವಿಧಗಳಿದೆ ಅಂತ ಏನೂ ಇದೆ. ಪ್ರತಿಯೊಂದು ಕೂಡ ಮೊಬೈಲಲ್ಲಿ, ವಿಡಿಯೋದಲ್ಲಿ ನೋಡ್ತಾರೆ. ಹಾಗಾಗಿ ಇದನ್ನ ಕೂಡ ನಾವು ಆದಷ್ಟು ಗಂಭೀರವಾಗಿ ತಗೊಂಡು ನಾವು ಹೆಚ್ಚು ಆದಷ್ಟು ಮಕ್ಕಳನ್ನ ಪ್ರಕೃತಿ ಜೊತೆ ಸಮ್ಮಿಲನ ಮಾಡಿ ಅವ್ರಿಗೆ ವ್ಯಕ್ತಿತ್ವ ವಿಕಸನ ಆಗೋಕ್ಕೆ ನಾವು ಅವಕಾಶ ಕೊಡಬೇಕು ಅಂತ ಹೇಳ್ಬಿಟ್ಟು, ಮತ್ತೆ ಎಲ್ಲ ವಿಷಯದಲ್ಲೂ ಕೂಡ ನಾವು ಬರೀ ಪೇರೆಂಟ್ಸ್ ಆಗಿ ಸವಲತ್ತುಗಳನ್ನು ಕೊಡೋದಷ್ಟೇ ಅಲ್ಲ, ನಾವು ಕೂಡ ಒಬ್ಬ ಟೀಚರ್ ಆಗಿ ಅವ್ರ ಜೊತೆ ಫ್ರೆಂಡ್ಲಿಯಾಗಿ ಅವ್ರ ಜೊತೆ ಟೈಮ್ನ ಸ್ಪೆಂಡ್ ಮಾಡಿದಾಗ ಅವರಲ್ಲಿ ಇರ್ತಕ್ಕಂಥ ಏನೇನು ನ್ಯೂನತೆಗಳು ಅರ್ಥ ಆಗುತ್ತೆ. ಕೆಲವು ಸಾರಿ ಏನಾಗುತ್ತೆ, ಇತ್ತೀಚೆಗೆ ಒಂದು ಪೇರೆಂಟ್ಸು ನನ್ನ ಹತ್ರ ಬಂದಿದ್ರು. ಆ ಮಗು ರಾತ್ರಿ ಎಲ್ಲ ಎದ್ದಿರುತ್ತೆ, ಮತ್ತೆ ಮಾತಾಡಲ್ಲ ಯಾರ ಜೊತೆ. ಯಾಕೆ ಅಂತ ನೋಡಿದ್ರೆ, ಆ ಮಗುನಿಗೆ TV ನೋಡಿ ಮೊಬೈಲ್ ನೋಡಿ ADHD ಅನ್ನೋ ಸಿಂಪ್ಟಮ್ಸ್ ಬಂದಿದೆ. ADHD ಅಂದರೆ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್.
ಅಂದ್ರೆ ಮಗು ಯಾವ ಸಮಯದಲ್ಲಿ ತಾಯಿ ಮತ್ತು ತಂದೆಯ ಆ ಒಂದು ಬಾಂಧವ್ಯ ವಾತ್ಸಲ್ಯ ಬೇಕು ಆ ಸಮಯದಲ್ಲಿ ಅವ್ರು ಇರಲಿಲ್ಲ ಆ ಮಗು ಜೊತೆಗೆ. ಆಗ ಮಗುಗೆ ತನ್ನದೇ ಆದಂಥ ಮಾನಸಿಕವಾದ ಸ್ಥೂಲತೆ, ಮಾನಸಿಕವಾದ ವ್ಯಸನ ಸ್ಟಾರ್ಟ್ ಆಗಿಬಿಟ್ಟು ಅದು ತನ್ನದೇ ಆದಂಥ ಒಂದು ಸೂಕ್ಷ್ಮವಾದಂಥ ಮನಸ್ಸು ಅಬ್ನಾರ್ಮಲ್ ಹೋಗ್ಬಿಟ್ಟು ಆ ADHD ಅನ್ನೋ ಒಂದು ರೋಗಕ್ಕೆ ಮಗು ಸುತ್ತಾಗುತ್ತೆ. ಹಾಗಾಗಿ ಇದು ಯಾರು ತಪ್ಪು? ಮಗು ತಪ್ಪ? ಖಂಡಿತ ಮಗು ತಪ್ಪಲ್ಲ. ಅದು ಪೇರೆಂಟ್ಸ್ ಆಗಿ ನಮ್ಮ ತಪ್ಪು. ನಾವು ಬಹಳಷ್ಟು ಮುತುವರ್ಜಿಯಾಗಿ ನಾವು ಮಕ್ಕಳನ್ನು ಬೆಳೆಸಬೇಕಾಗುತ್ತೆ. ಅದರಲ್ಲೂ ಈಗಿನ ಪ್ರಪಂಚದಲ್ಲಿ ಎಲ್ಲಾನು ಕೂಡ ಬಹಳ ಸಂದಿಗ್ಧವಾದಂಥ ಪರಿಸ್ಥಿತಿಯಲ್ಲಿ ಇದೀವಿ ನಾವು. ಸಂದಿಗ್ಧ ಪರಿಸ್ಥಿತಿ ಅಂದ್ರೆ ಬಹಳ ಸೂಕ್ಷ್ಮವಾಗಿ ಮಕ್ಕಳನ್ನ ಗಮನಿಸಬೇಕು, ಅವರ ಚಲನವಲನ ನೋಡ್ಬೇಕು. ಯಾಕಂದ್ರೆ ಹೊರಗಡೆ ಎಲ್ಲಾನು ಸಿಗ್ತಾ ಇದೆ, ಒಳ್ಳೆದು ಸಿಗ್ತಾ ಇದೆ, ಕೆಟ್ಟದು ಸಿಗ್ತಿದೆ. ಆದ್ರೆ ಕೆಟ್ಟದಕ್ಕೆ ಬಗ್ಗೆ ಮಕ್ಕಳು ಬೇಗ ಅಟ್ರಾಕ್ಟ್ ಆಗ್ತಾರೆ. ಹಾಗಾಗಿ ಮಕ್ಕಳನ್ನ ನಾವು ಬಹಳ ಸೂಕ್ಷ್ಮವಾಗಿ ಸ್ಥೂಲವಾಗಿ ಗಮನಿಸ್ತಾ ಅವರ ಬೆಳವಣಿಗೆಯಲ್ಲಿ ನಾವು ಕೂಡ ಬಹಳ ಮುಖ್ಯವಾಗಿ ಪಾತ್ರಧಾರರಾಗಿ ಅವರ ಬೆಳವಣಿಗೆ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳ್ಕೊಳ್ತಾ ನನ್ನ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಕರೆದಂತ ಈ ಸಂಸ್ಥೆಯ ಎಲ್ಲ ಮುಖ್ಯಸ್ಥರಿಗೆ ಮತ್ತು ಶಿಕ್ಷಕ ವೃಂದದವರಿಗೆ ಮತ್ತು ನಿಮ್ಮೆಲ್ಲರಿಗೂ ನನ್ನ ಮಾತನ್ನು ಮುಗಿಸ್ತೇನೆ.